Powerful people make places powerful. ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ದಾವಣಗೆರೆ ಜಿಲ್ಲೆ ಭಾಗದಲ್ಲಿ ಅದು ಅತ್ಯುತ್ತಮವಾಗಿ ಹೆಸರು ಮಾಡಿರ್ತಕ್ಕಂಥ ಬಿಜಿಲಿ ಕಿಂಗ್ ಹರಪನಹಳ್ಳಿ ಈ ಒಂದು ಕುರಿದು ಇಂಟರ್ವ್ಯೂ ಮಾಡಕ್ ಬಂದಿದ್ದೀವಿ. ಈ ಕುರಿ ಮಾಹಿತಿ ನನಗೆ ಎಷ್ಟು ಗೊತ್ತಪ್ಪ ಅಂತಂದ್ರೆ, ನಮ್ಮ ಏನು ದಾದಣ್ಣರು ಸಲೀಮಣ್ಣರು ಏನಿದಾರಲ್ಲ, ನಮಗೆ ಬಹಳ ದೋಸ್ತು, ಬಹಳ ವರ್ಷಗಳಿಂದ ನಮಗೆ ದೋಸ್ತು. ಅವ್ರು ಏನಪ್ಪಾ ಅಂತಂದ್ರೆ ಕುರಿ ಯಾವಾಗ್ಲಿಂದ ಕಟ್ತಾ ಇದಾರೆ. ಬಿಜಿಲಿ ಕಿಂಗ್ ಹರಪನಹಳ್ಳಿ ಅಂತ ಅವರು ಅಂಡ ಮತ್ತೆ ಇನ್ನೊಂದು ಕಟಗ ಈ ರೀತಿ ಕುರಿಗಳಿದ್ವು. ಅದೇ ರೀತಿ ನನ್ನ ಹತ್ರ ಒಂದು JCP ಗಿಡ್ಡ ಅಂತ ಒಂದು ಕುರಿ ಒಯ್ದಿದ್ರು. ಅವರು ಒಳ್ಳೆ ಹೆಸರು ಮಾಡಿತ್ತು ಕುರಿ. ಅದು ಹೆಚ್ಚು ಕಮ್ಮಿ ಆಗಿ ಇದಾಯ್ತು, ಹಂಗಾಗಿ ಇನ್ನೊಂದು ಕುರಿ ಬೇಕಂದಿದ್ರು ಅವರು ನಮ್ಮ ಹತ್ರ ಬಂದಾಗ ಹಿಂಗ ಅಡಿಗೆಯಲ್ಲಿ ಕುರಿ ಇದೆ ನೋಡೋಣ ಅಂತ ಒಂದು ಮಾತು ಹೇಳಿದ್ವಿ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋಗಿ ಕುರಿ ತಗೊಂಬಂದ್ರು. ಅವರು ತಗೊಂಬಂದ್ ಇವತ್ತಿನ ದಿವಸ ಇಷ್ಟು ಕಣ ಹೊಡೆದಾರೆ. ಕುರಿ ನನ್ನ ಹರಿಹರ ದಾವಣಗೆರೆ ಕಣಕ್ಕೆ ಹಾಕಿದ್ರು. ಕಣದಲ್ಲಿ ಬಹಳ ಚೆನ್ನಾಗಾಡಿ ಕಣ ಮಾಡ್ತು. ಅದೇ ರೀತಿ ಹರಪನಹಳ್ಳಿ ಬಿಜಿಲಿ ಕಿಂಗ್ ಹೆಸರು ಸ್ವಲ್ಪ ದಿನಗಳ ಕಾಲ ಮರೆಮಾಚಿತ್ತು. ಮತ್ತೆ ಏನು ಈ ಕುರಿ ಬಂದ್ಮೇಲೆ ಮತ್ತೆ ಒಂದು ಹೆಸರು ಪರಿಸರ ತಗೊಂಡಿದೆ. ಇಷ್ಟು ನನಗೆ ಮಾಹಿತಿ ಗೊತ್ತು. ಈ ಕುರಿ ಹಾಕಿದ ಕಣದಾಗ ಪ್ರೈಸ್ ಮಾಡ್ತಾನೆ ಬಂದಿದೆ. ಕುರಿ ಆಲ್ಮೋಸ್ಟ್ ಆಲ್ ದೌಡಿ ಹೋಗಿ ಕುರಿ ಹೋಗೇ ಬಿಟ್ಟಿತ್ತು. ಕುರಿನ ಕಟಗರಿ ಕೂಡ ಲೆಕ್ಕಕ್ಕೆ ಬಂದಿತ್ತು ಕುರಿ. ಆಮೇಲೆ ಮತ್ತೆ ಹರಿಹರಕ್ಕೆ ಹಾಕೊಂಬಂಡು ನಮ್ಮ ಮನೆಗಳು ಡಾಕ್ಟರ್ ಅಂತ ಇದ್ದಾರೆ, ಇವರು ಬಹಳ ಪ್ರೀತಿಯಿಂದ ನೋಡ್ಕೊಂಡು ಕುರಿನ ಒಳ್ಳೆ ಅಚ್ಚುಕಟ್ಟಾಗಿ ಮೇಯಿಸಿ ರೆಡಿ ಮಾಡಿ ಮತ್ತೆ ಕಣ ಹೊಡಿತಾ ಇದ್ದಾರೆ. ಆ ಕುರಿದೊಂದು ಇಂಟರ್ವ್ಯೂ ಮಾಡ್ತಾ ಇದೀವಿ. ನಮ್ಗೆ ಇಷ್ಟು ಮಾಹಿತಿ ಗೊತ್ತು. ಇನ್ನು ಉಳಿದಿದ್ದ ಮಾಹಿತಿನ ನಮ್ಮ ದಾದಣ್ಣ ಸಲೀಮಣ್ಣ ಕೇಳೋಣ. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಮರಿಕುರಿಯಲ್ಲಿ ಸೋಲಿಲ್ಲದ ಸರ್ದಾರ. ಇದು ಕೂಡ ಬಿಜಿಲಿ ಕಿಂಗ್ ಗ್ರೂಪಿಂದ. ಇದು ಇನ್ನು ಮರಿಕುರಿಯಲ್ಲಿದೆ. ಇದುವರೆಗೂ ಇವ್ರು ತಂದಾಗಿಂದ ಸೋಲೆ ಕಂಡಿಲ್ಲ ನೋಡಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದು ಒಂದು ಬಿಜಿಲಿ ಗ್ರೂಪಿಂದ ನಾಲ್ಕಲ್ಲು. ಇದು ಕೂಡ ಅವ್ರದ್ದೇ, ತುಂಬಾ ಚೆನ್ನಾಗಿದೆ. ಇದು 4 ಕಲ್ಲಲ್ಲಿ ಕಣ ಮಾಡಿದೆ ಕುರಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಹರಪನಹಳ್ಳಿ ಬಿಜಿಲಿ ಕಿಂಗ್ ಗ್ರೂಪ್. ಈ ಒಂದು ಗ್ರೂಪಿನ ಒಂದು ಇಂಟರ್ವ್ಯೂ ಮಾಡಕ್ ಬಂದಿದ್ದೀವಿ. ಅದೇ ರೀತಿ ದಾದಾ ನಮಸ್ತೆ. ನಮಸ್ತೆ ಹೇಳ್ರಿ ಕಣ. ದಾದಾ ಏನಿಲ್ಲ, ನಾವು ಈ ಒಂದು ಕುರಿದು ಏನೋ ಇನ್ಫಾರ್ಮೇಶನ್ ಬೇಕಾಗಿತ್ತು ನಮ್ಗೆ. ಬಹಳ ದಿವಸ ನಾವು ಮಾಡೋಣ ಅನ್ಕೊಂಡಿದ್ವಿ, ನಮ್ಗೆ ಟೈಮ್ ಸಿಕ್ಕಿದಿಲ್ಲ. ನಾವು ಸಲೀಮಣ್ಣರಿಗೆ ಫೋನ್ ಮಾಡಿದ್ರೆ ಇವತ್ತು ಫ್ರೀ ಇದೀವಿ ಬನ್ನಿ ಅಂತಂದ್ರು. ಹಾಗಾಗಿ ಕುರಿ ಬಗ್ಗೆ ನಮಗೆ ಮಾಹಿತಿ ಬೇಕು. ಕರ್ನಾಟಕ ಜನತೆ ಕೂಡ ಕೇಳ್ತಾ ಇದಾರೆ. ದಯವಿಟ್ಟು ಈ ಕುರಿದೊಂದು ಮಾಹಿತಿ ಕೊಡ್ತೀರಾ? ಕೊಡ್ತೀವ್ರಿ. ಮತ್ತೊಂದು ಗಣ, ಈ ಕುರಿನ ನೀವು ಎಲ್ಲಿಂದ ತಂದಿದ್ರಿ? ಈ ಕುರಿ ತರೋದು ಮೊದಲು ಉದ್ದೇಶ ಏನಂತಂದ್ರೆ, ನಮ್ಮ 2 ಕುರಿ ಇದ್ದು. ಒಂದು ಕುರಿ ಆಟ ಕಡಿಮೆ ಆಗಿ ಬಕರೆ ಹಬ್ಬ ಕೊಟ್ವಿ. ಇನ್ನೊಂದು ಕುರಿ ಚಪ್ಪೆಣ್ಣ ಅಂತಂದೇಳಿ ಬಹಳ ಪ್ರೀತಿಯಿಂದ ಸಾಕಿದ್ವಿ ನಾವು. ಆ ಕುರಿ ಏನೋ ಒಂದು ಕಾರಣಾಂತರ ಮತ್ತು ಸಮಸ್ಯೆಯಿಂದ ಆ ಕುರಿ ತೀರ್ಕೊಂತು. ಆ ಕುರಿ ತೀರ್ಕೊಂಡ್ರ ನೆನಪಿಗಾಗಿ ಒಂದು ಕುರಿ ತರ್ಬೇಕಂತಂದು ಅಲ್ಲಿ ಇಲ್ಲಿ ಕೇಳ್ತಿದ್ವಿ. ಅದೇ ಟೈಪ್ ಆಗಿ ಹರಿಹರ ಕಿರಣನಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಹರಿಹರ ಕಿರಣನಿಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂತಂದ್ರೆ, ಅವರು ನಮಗೆ ನಾವು ಇನ್ನೊಂದು ಆ ಕಡೆ ಗ್ರೂಪ್ ಇತ್ತು. ಆ ಟೈಮಲ್ಲಿ ಹರಿಹರ ಕಿರಣರು ಒಂದು JCP ಗಿಡ್ಡ ಅಂತಂದೇಳಿ ಒಂದು ಮರಿ ಕೊಡಿಸಿದ್ರು. ಅದು ಆ ಕುರಿನ ಯಾರು ತಗೊಂಡಿರ್ಲಿಲ್ಲ. ಬಟ್ ಅದು ಕಿರಣರು ಇದು ತಗೊಂಡೋಗು, ಇದು ಒಳ್ಳೆ ಹೆಸರು ಮಾಡುತ್ತೆ ಅಂತಂದು ಹೇಳಿದ್ರು. ಆ ಟೈಮ್ನಾಗ ನಾವು ಆ ಕುರಿ ತಂದಿದ್ವಿ. ಆ ಕುರಿ ತಂದು ನಾವು ಹೆಚ್ಚು ಕಡಿಮೆ ದಾವಣಗೆರೆ ಭಾಗದಾಗೆ ಆಡಿಸಿದ್ವಿ. ದಾವಣಗೆರೆ ಭಾಗದಾಗೆ ಆಮೇಲೆ ಕಾರಣಾಂತರದಿಂದ ಅದನ್ನು ಸ್ವಲ್ಪ ಆಟ ನಿಲ್ಲಿಸಿದ್ಮೇಲೆ ಅದನ್ನು ಮಾರಿದ್ವಿ. ಅವಾಗ ಕಿರಣರು ಹಿಂಗ ಒಂದ್ ಮರಿ ಇದೆ ಅಡಗ್ಲೆಯಲ್ಲಿ, ಅದು ನೋಡ್ರಿ ಎರಡಲ್ಲಾಗಿ ಅಂತಂದು ಹೇಳಿದ್ರು. ಅವಾಗ ಈ ಮರಿ ತಂದ್ವಿ. ಈ ಮರಿಕೂರಲ್ಲಿ ಎರಡಲ್ಲಲ್ಲಿ ಬಹಳ ಚೆನ್ನಾಗಾಡಿತ್ತು. ಬಟ್ ಅದೇ ತರ ಅದು ನೋಡಿ ನಾವು ಮರಿ ತಂದ್ವಿ. ಬಟ್ ಇದು ಆಟ ಆಡಕ್ಕೆ ಒಂದು ಮೊದಲ ಪ್ರೇರೇಪಣೆ ಅಂತಂದ್ರೆ, ಇವತ್ತು ನಮ್ಮ ಬೆಳ್ಳುಡಿ ಮಾರುತಿ ಅಂತಂದು ಹೇಳಿ ತೀರ್ಕೊಂಡಿದ್ದಾರೆ. ಅವರು ಇದಕ್ಕೆ ಫಸ್ಟ್ ಈ ಕುರಿ ಕಣದಾಗ ಆಡ್ಬೇಕು ಮೇನ್ ಕಾರಣ ಅಂತಂದು ಅವ್ರು ಅನ್ಬೋದು. ಯಾಕಂತಂದ್ರೆ ಅವ್ರಿದ್ದಾಗ ಫಸ್ಟ್ ಕಣ ನಾವು ಬೆಳ್ಳುಡಿಗೆ ಹಾಕಿದ್ವಿ. ಆ ಟೈಮಲ್ಲಿ ಇದು ಮೈಕ್ ಸೌಂಡಿಗೆ ಎದುರ್ದಿತ್ತು ಮರಿ. ಆ ಟೈಮಲ್ಲಿ ಮಾರುತಿ ಅವರು ಹೇಳಿ ಆ ಕಣದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಅಲ್ಲಿ ನಿಂದಿರಿಸಿ ಆ ಮೈಕ್ ಶಬ್ದನ ನಿಂತಾದ್ಮೇಲೆ ಸ್ವಲ್ಪ ಆಡಿತು. ಆಮೇಲೆ 3ನೇ ರೌಂಡ್ ಕಟ್ ಆಯ್ತು. ಅಲ್ಲಿದ್ದ ಚಾಲಾಗಿದ್ದು ಕುರಿ ಈಗ ಕಂಟಿನ್ಯೂ ಎರಡಲ್ಲಲ್ಲಿ ಕಣ ಆಯ್ತು, 4 ಆಯ್ತು. 4 ಆದ್ಮೇಲೆ 6 ಒಂದು ಈ ಟ್ರೋಫಿ ತರ್ಬೇಕಾದ್ರೆ ಅಲ್ಲಿ ಇದಕ್ಕೆ ದೌಡಿ ಹೊಡ್ತಾ ಬಹಳ ಬಿದ್ದಿತ್ತು. ದೌಡಿ ಹೊಡ್ತಾ ಬಿದ್ದು ಈ ಕುರಿ ಇನ್ನೇನು ಕಟಗರಿ ಕೊಡ ಲೆಕ್ಕಕ್ಕಾಗಿತ್ತು. ಆ ಟೈಮಲ್ಲಿ ನಮ್ಮ ಹರಿಹರ ಆರಾಧ್ಯ ಡಾಕ್ಟರ್ ಬಹಳ ಒಳ್ಳೆ ಚೆನ್ನಾಗಿ ಇದಕ್ಕೆ ಚಿಕಿತ್ಸೆ ಕೊಟ್ಟು ಆರಾಮ್ ಮಾಡಿದ್ರು. ಅದಾದ್ಮೇಲೆ ಹರಿಹರ ಕಿರಣಣ್ಣರು ಹರಿಹರ ದಾವಣಗೆರೆ ಶಿಪ್
ಗ್ರೂಪಿಗೆ ನಾವು ಒಂದು ಟೂರ್ನಮೆಂಟ್ ಇಟ್ಟಿದ್ರೆ ಆ ಟೂರ್ನಮೆಂಟ್ ಅಲ್ಲಿ 6 ಸೆಕೆಂಡ್ ಆಗಿತ್ತು. ಅಲ್ಲಿದ್ದ 8 ಹಾಕಿದೀವಿ. ಒಂದು ಕಣದಲ್ಲಿ 3 ರೌಂಡ್ ಆಡಿದೆ. ಮೊನ್ನೊಂದು ಕಣದಲ್ಲಿ 2 ರೌಂಡ್ ಆಡಿದೆ. ಇನ್ನು ಎಲ್ಲಿ ಫಸ್ಟ್ ಟ್ರೋಫಿ ಆಗಿಲ್ಲ ಇನ್ನು. ಅದರ ಮತ್ತೊಂದು, ನಿಮಗೆ ಈ ಕುರಿ ಕ್ರೇಜ್ ಯಾವಾಗಿಂದ ಬಂತು, ಹೆಂಗ್ ಬಂತು, ಯಾವ ಕುರಿ ನೋಡಿ ಬಂತು? ಅಣ್ಣ, ಈ ಕುರಿ ಕ್ರೇಜು ಮೊದ್ಲೇ ನಮ್ಮ ಮರತಮಳಲ್ಲಿ ಬಹಳ ಇತ್ತಣ್ಣ ಇದು. ಅವಾಗ ಹಂಗೆ ನಾವೊಂದು ಹಬ್ಬಕ್ಕಂತಂದೇಳಿ ಒಂದು ಕುರಿ ಸಾಕಿದ್ವಿ. ನಮ್ದು ಹಳೆ ಮರಿ ಗಿಡ್ ಅಂತಂದೇಳಿ ಇತ್ತು. ಅದರಿಂದ ಹಂಗೆ ಸ್ವಲ್ಪ ಕುರಿ ಆಡ್ಬೇಕಾದ್ರೆ ಅದು ಚೆನ್ನಾಗ್ ಆಡ್ತಿತ್ತು. ಅದು ನೋಡ್ತಾ ನೋಡ್ತಾ ನಾವು ಕುರಿ ಕ್ರೇಜ್ ಬಂದಂಗೆ ನಮ್ಗೆ. ಮತ್ತೆ ನೀವು ಇಷ್ಟು ಕುರಿ ಏನ್ ಕಟ್ಟಿದಿರಲ್ಲ, ಇಷ್ಟು ಕುರಿಯಲ್ಲಿ ನಿಮ್ಮ ಮನಸ್ಸಿಗೆ ಮುಟ್ಟಿದಂತ ಕುರಿ ಯಾವ್ದು? ಇದ್ರಲ್ಲಿ ನಿಮ್ಮ ಈ ಒಂದು ಕುರಿ ಇಷ್ಟೆಯಲ್ಲಿ ಯಾವ ಕುರಿ ನಿಮ್ಮ ಮನಸ್ಸಿಗೆ ಮುಟ್ಟಿದೆ? ಅಣ್ಣ, ಕಿರಣಣ್ಣವ್ರು ಒಂದು ಕುರಿ ಹೇಳಿದ್ರು ನಮ್ಗೆ. ಬೆಳ್ಳುಳ್ಳಿ ಕಣದಲ್ಲಿ ಆಡಿತ್ತದು 4 ಅದೇ ತರವಾಗಿ ಹರಿಹರ ದಾವಣಗೆರೆ ದುಗ್ಗಮ್ಮನ ಕಣದಲ್ಲಿ ಒಂದು ಅಂಡ ಮರಿ ಆಡಿತ್ತು. ಅವ್ರ ತಾಗ ಒಂದು 6 ಆಡಿತ್ತದು. 6 ಆಡಿದಾಗ ಅದು 8 ಬಂದಿತ್ತು, ಚಪ್ಪೆ ಹಣ್ಣು ಅಂತ ಹೇಳಿ. ಅದ್ರ ಮೇಲೆ ಬಹಳ ಅಭಿಮಾನ ನಮ್ಗೆ. ಅದು ಒಂದು, ಆಮೇಲೆ ಕಟ್ಗ ಅಂತ ಒಂದಿತ್ತು. ಅವೆರಡಲ್ಲೇ ಬಹಳ ಅಭಿಮಾನ. ನೋಡಿ ಫ್ರೆಂಡ್ಸ್, ಇವರು ಕುರಿ ಇಲ್ಲ, ಇವರು ಏನೋ ಪ್ರೀತಿ ಕುರಿ ಕೊಟ್ಟೋಗಿದೆ. ಕುರಿ ಇಲ್ಲಂದ್ರೂ ಪರವಾಗಿಲ್ಲ, ಅದು ಪ್ರೀತಿ ಇವ್ರ ಮನಸ್ಸಲ್ಲಿದೆ. ಅದಕ್ಕೆ ಇವ್ರ ಹತ್ರ ಕುರಿಗಳು ಆಡ್ತಾ ಇರೋದು. ದಯವಿಟ್ಟು ನಿಮ್ಮ ಕುರಿಗಳನ್ನ ನೀವು ಎಷ್ಟು ಪ್ರೀತಿಸ್ತೀರೋ ಅವು ಕೂಡ ನಿಮಗೆ ಪ್ರೀತಿ ಕೊಡ್ತಾವು. ಮತ್ತೊಂದು ಗಗನ, ಈ ಕುರಿಗೆ ನೀವು ಯಾವ ರೀತಿಯಾಗಿ ಡೈಲಿ ಮೇಂಟೈನ್ ಮಾಡ್ತೀರಾ? ಈಗ ಊಟ ಉಪಚಾರ ಯಾವ ರೀತಿ ಮಾಡ್ತೀರಾ? ಏನಿಲ್ಲಣ್ಣ, ಇದಕ್ಕೆ ದಿನ 1 kg ಉಳ್ಳಿ ಕೊಡ್ತೀವಿ. ಆಮೇಲೆ ಉಳ್ಳಿ ಮೇಲೆ ಅದಕ್ಕೆ ಒಂದು ಪೆಂಡಿಯಷ್ಟು ನಾವು ಇದು ಕೊಡ್ತೀವಿ, ಹುಲ್ ಕೊಡ್ತೀವಿ. ಹುಲ್ ಕೊಟ್ಟಾದ್ಮೇಲೆ 1 ತಾಸು 1.5 ತಾಸು ಗ್ಯಾಪ್ ಆದ್ಮೇಲೆ ಅದಕ್ಕೆ ಹಾಲು ಹಾಕಿ ರೆಸ್ಟ್ ಬಿಡ್ತೀವಿ. ಮತ್ತೊಂದು ಗಗನ, ಇದು ಯಾವ ಕಣದಲ್ಲಿ ನಿಮ್ಮ ಮನಸ್ಸಿಗೆ ಮುಟ್ಟಂಗ ಆಟ ಆಡಿದೆ? ಅಣ್ಣ, ಇದು ನಮ್ಮ ಮನ್ಸಿಗೆ ಮುಟ್ಟಂಗ ಆಡಿದ ಕಣ ಅಂತಂದ್ರೆ ಈ ಟ್ರೋಫಿ ತಂದಿದ್ದೆ ಇದು. ಅವಾಗ ಎಲ್ಲರಿಗೂ ಫಸ್ಟ್ ಪ್ರೈಸ್ ಹೊಡಿಬೇಕಂತಂದು ಎಲ್ಲರದ್ದು ಆಸೆ ಇತ್ತು. ಬಟ್ ಇದು ಥರ್ಡ್ ಟ್ರೋಫಿ ಇದು. ಇದ್ರ ಮೇಲೆ ನಮಗೆ ಬಹಳ ಅಭಿಮಾನ ಇತ್ತು. ನಾವು ಸೆಕೆಂಡ್ ಮಾಡ್ಕೊಳ್ಳೋ ಚಾನ್ಸಸ್ ಇತ್ತು, ಆದ್ರೆ ನಾವು ಸೆಕೆಂಡ್ ಮಾಡ್ಕೊಳ್ಳಿಲ್ಲ. ಥರ್ಡ್ ಟ್ರೋಫಿಗೆ ಹಾಕಿ ಥರ್ಡ್ ಟ್ರೋಫಿನ ತರ್ಬೇಕಂತಂದೇಳಿ ಇದು ಆಡಿಸಿ ತಂದಿದ್ದು. ನೋಡಿ ಫ್ರೆಂಡ್ಸ್, ದಾದಾನವರು ಒಂದು ಮಾತು ಹೇಳಿದ್ರು, ಸೆಕೆಂಡ್ ಪ್ರೈಸ್ ಇತ್ತು, ಆದ್ರೆ ನಿಮಗೆ ಸೆಕೆಂಡ್ ಪ್ರೈಸ್ ಅಮೌಂಟ್ ಬೇಡ, ಅಮೌಂಟ್ ಖರ್ಚಾಗ್ಬಿಡುತ್ತೆ. ಟ್ರೋಫಿ ಆದ್ರೆ ನಮ್ಮ ಮನೆಯಲ್ಲಿ ಇನ್ನೂ 30 ದಿನಗಳ ಕಾಲ ಇರುತ್ತೆ ಅಂತ ಹೇಳಿ ಅವರು ಟ್ರೋಫಿ ತಗೊಂಡ್ಬಂದಿದ್ದಾರೆ. ಆದ್ರೆ ಅವ್ರಿಗೆ ಎಷ್ಟು ಪ್ರೀತಿ ಇರ್ಬೋದು ನಿಮ್ಮ ಮಕ್ಕಳೇ, ದುಡ್ಡೇ ಮುಖ್ಯ ಅಲ್ಲ, ಕುರಿಗಳ ಪ್ರೀತಿ ಮುಖ್ಯ ಅನ್ನೋದಕ್ಕೆ ಇದು ಒಂದು ಕಾರಣ ಆಗಿರುತ್ತೆ. ಅದೇ ರೀತಿ ನನಗೂ ಕೂಡ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ ಕುರಿಗಳು ಬೇಕಂತಂದು. ನಮ್ಮ ಹತ್ರ ಕುರಿಗಳು ಒಳ್ಳೆವಿಲ್ಲ ಸದ್ಯಕ್ಕೆ. ಯಾವಾದ್ರೂ ಒಳ್ಳೆ ಬಂದ್ರೆ ನಾನು ಕೊಡ್ತೇನೆ, ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ನೋಡೋಣ, ಈ ಕುರಿ ಇದೆಯಲ್ಲ, ಈ ಕುರಿ ಸತ್ಯದಲ್ಲಿ ಯಾವ ಕುರಿಗೆ ಹೊಡೆದಿದೆ? ದೊಡ್ಡ ಹೆಸರು ಮಾಡಿದಂತ ಕುರಿಗೆ ಹೊಡೆದಿದೆ ಅಣ್ಣ. ಇನ್ನು ಎಂಟಲ್ಲಲ್ಲಿ ಅಂತ ಹೇಳ್ಕೊಳ್ಳೋ ಅಂತ ಮರಿಗಿನ ನಾವು ಆಡಿದೀವಣ್ಣ. ಅಂದ್ರೆ ಒಂದು 6-7 ಒಳ್ಳೆ ಕಾಂಪಿಟಿಷನ್ ಅಂತ ಬಿಟ್ಟಾಗ ಒಂದು ಕಾಂಪಿಟಿಷನ್ ಅಲ್ಲಿ ಗೆದ್ದಿದೆ. ಆಮೇಲೆ ಒಂದರಲ್ಲಿ ಮಾತ್ರ ಮೊನ್ನೆ ನಾವು ಕೂಡ್ಲಿಗಿ ಮರಿಗೆ ಒಳ್ಳೆ ಚೆನ್ನಾಗಿ ಆಟ ಆಡಿತು. ಈ 8 ಅತಿ ಇಷ್ಟವಾಗಿ ಆಟ ಆಡಿದ್ದ ಆಟ ಅಂತಂದ್ರೆ ಮೊನ್ನೆ ಆ ಪಂದ್ಯದಲ್ಲಿ ನಾವು ಸೋಲನ್ನು ಒಪ್ಕೊಂಡ್ವಿ. ಬಟ್ ಆದ್ರೂ 8 ಬಂದಾದ್ಮೇಲೆ ಬಹಳ ಖುಷಿಯಾಗಿ ಆಡಿದಂತ ಆಟ ಅಂತಂದ್ರೆ ಕೂಡ್ಲಿಗಿ ಖಾಯಮತ್ ಮೇಲೆ ಆಡಿದ್ದ ಆಟ. ಮತ್ತೊಂದು, ಈ ಕುರಿನ ನೀವೇನಾದ್ರು ಕೊಡ್ತೀರಾ? ಇಲ್ಲ. ಯಾರಾದ್ರೂ ಕೇಳಿದ್ರೆ? ಇಲ್ಲಣ್ಣ, ಈ ಕುರಿ ನಾವು ಕೊಡ್ತೇವೆ ಅಂತಂದ್ರೆ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಕೊಡಕ್ಕೆ ಇಷ್ಟಪಡಲ್ಲ. ನೋಡಿ ಫ್ರೆಂಡ್ಸ್, ಅವರ ತಂದೆ ತಾಯಿಯವರು ಸ್ವಂತ ಮಗನ ತರ ಕುರಿನ ಸಾಕ್ತಾ ಇದ್ದಾರೆ, ಹಾಗಾಗಿ ಕುರಿನ ಕೊಡಲ್ಲ. ಅದನ್ನ ಮತ್ತೊಂದು, ಈಗಿನ ದಿನಗಳಲ್ಲಿ ಕುರಿಗಳ ಬಗ್ಗೆ ಈ ಮಾಟ ಮಂತ್ರ ಮತ್ತೆ ಇಂಜೆಕ್ಷನ್ ಇದೇ ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನಾದ್ರು ಇಂಜೆಕ್ಷನ್ ಮಾಡಿದ್ರೆ ಅಷ್ಟೇ ಕುರಿ ಆಡುತ್ತಾ, ಮಾಟ ಮಾಡಿದ್ರೆ ಅಷ್ಟೇ ಆಡುತ್ತಾ? ಇದ್ರ ಬಗ್ಗೆ ನಿಮ್ಮ ಅನುಭವ ಏನು? ಅಣ್ಣ, ಇದ್ರ ಬಗ್ಗೆ ನನ್ನ ಅನುಭವ ಹೇಳ್ಬೇಕಂತಂದ್ರೆ, ಈ ಮಾಟ ಮಂತ್ರದ ಬಗ್ಗೆ ಮೊದ್ಲಿಗೆ ನಾನು ನಂಬಲ್ಲ. ಮೊದ್ಲಿಗೆಲ್ಲ ನಾವು ಅದರಿಂದ ಓದೋರೇ. ಬಟ್ ಇದು ಯಾವ್ದೇ ಕಾರಣಕ್ಕೂ ಆಗಲ್ಲ. ಅದು ಸುಮ್ನೆ ಮನುಷ್ಯನ ಒಂದು ಮೂಢನಂಬಿಕೆ ಅದು ಬಿಟ್ರೆ ಯಾವ್ದೇ ಕಾರಣಕ್ಕೂ ಆಡಲ್ಲ. ಅದೇ ತರ ಈ ಇಂಜೆಕ್ಷನ್ ಹೊಡೆದ್ರೆ ಆಡ್ತೈತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಅನ್ಸುತ್ತೆ. ಯಾಕಂತಂದ್ರೆ ಆಡದೇ ಇರೋ ಮರಿಗೆಲ್ಲ ಇಂಜೆಕ್ಷನ್ ಹೊಡೆದ್ ಬಿಟ್ಟಿದ್ರೆ ಸುಮ್ನೆ ಆಡ್ಬೇಕಿತ್ತವು. ಯಾವ ಆಡಲ್ಲ ಅವು. ನಮ್ದೊಂದು ಮರಿ ಕೆಪಾಸಿಟಿ ಮೇಲೆ ಏನಪ್ಪಾ ಆ ಟೈಮಲ್ಲಿ ಅದಕ್ಕೆ ಪೇನ್ ಕಾಣದೇ ತರ ಒಂದು ಇಂಜೆಕ್ಷನ್ ಹೊಡಿಬಹುದು ಹೊರತು, ಬಟ್ ಇಂಜೆಕ್ಷನ್ ಮೇಲೆ ಮರಿ ಆಡ್ತದೆ ಅನ್ನೋ ತಪ್ಪು ಕಲ್ಪನೆ ಅದು. ನೋಡಿ ಫ್ರೆಂಡ್ಸ್, ನಮ್ಮ ದಾದಾನವರು ಒಂದು ಒಳ್ಳೆ ಟಿಪ್ಸ್ ಕೊಟ್ರು. ಈಗೇನೋ ನೀವು ಇಂಜೆಕ್ಷನ್ ಚುಚ್ಚಿ ಬಿಟ್ಟು ಕುರಿ ಆಡಿಸ್ತಾ ಇದೀರಾ, ಕುರಿಗಳು ಎಲ್ಲವೂ ಇಂಜೆಕ್ಷನ್ ಇಂದ ಆಡಲ್ಲ. ಸುಮ್ಮನೆ ನಿಮ್ ತಲೆಯಲ್ಲಿ ತಕೊಳ್ಳಿ.
ಅಥವಾ ಅದ್ರ ಕೆಪಾಸಿಟಿ ಮೇಲೆ ಆಡುತ್ತಂತೆ. ಅದೇ ರೀತಿ ದಾದಣ್ಣರೇ, ಈಗ ನಿಮ್ಮ ಕುರಿಗೆ ನೀವು ಏನಾದ್ರು ಆಟ ಆಡಿಸ್ಬೇಕಪ್ಪ ಅಂದ್ರೆ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಟ್ರೈನಿಂಗ್ ಕೊಟ್ಬಿಟ್ಟು ಆಟ ಆಡಿಸ್ತೀರೋ, ಅಥವಾ ನಿಮ್ಮ ಏನು ಎಲ್ರಿಗಂಗ ಈಗ ಮನೆಯಿಂದ ಬಿಚ್ಚಿಗೆ ಆಟ ಆಡ್ತಾರಲ್ಲ ಆಟ ಆಡಿಸ್ತೀರೋ? ನಮ್ದು ಇನ್ನೊಂದು ವಿಶೇಷ ಮಾಹಿತಿ ಏನಂತಂದ್ರೆ, ಈ ಇಂಜೆಕ್ಷನ್ ಈ ಮಾಟ ಮಂತ್ರ ಅನ್ನೋದ್ಕಿಂತ ಇದಕ್ಕೆ ನಾವು ಎಣ್ಣೆ ಹಾಕ್ತಿವಿ. ಒಂದ್ 90 ಎಣ್ಣೆ ಹಾಕ್ಬಿಟ್ರಪ್ಪ ಅಂದ್ರೆ ಆ ಗುಂಗಲ್ಲಿ ಸುಮ್ನೆ ಆಡ್ತಾ ಇರುತ್ತೆ ಮರಿ. ಮತ್ತೆ ದಾದಣ್ಣ, ಈಗ ಹೊಸ ಹುಡುಗರಿಗೆ ಕುರಿ ಕಟ್ಟಂತ ಹೊಸ ಹುಡುಗರಿಗೆ ನಿಮ್ಮ ಅನುಭವದ ಮಾತುಗಳು ಏನಾದ್ರು ಹೇಳ್ತೀರಾ? ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರ್ತಾರೆ, ಅಣ್ಣ ನಾವು ಕುರಿ ಕಟ್ಟಿದ್ರೆ ಲಾಸ್ ಆಗುತ್ತೆ, ಲಾಭ ಆಗುತ್ತೆ, ಹಿಂಗೆ ಹಂಗೆ ಅಂತ ಕೇಳ್ತಾ ಇರ್ತಾರೆ. ಈ ಕುರಿ ಕಟ್ಟೋದ್ರಿಂದ ಏನು ದುಡಿಬಹುದಾ ಅಥವಾ ಪ್ರೀತಿ ಅಷ್ಟೇ ಕೊಡಬಹುದಾ? ಆ ಲೆಕ್ಕ ನೋಡ್ಬೇಕನ್ಸಿದ್ರೆ ಈ ಕುರಿ ನಾನು ಲಾಭಕ್ಕೋಸ್ಕರ ಕಟ್ತೇನೆ ಅನ್ನೋದು, ಅದು ಅಂತವು ಕಟ್ಟರು ಬೇರೆ ಇರ್ತಾರೆ, ಪ್ರೀತಿಗೆ ಕಟ್ಟರು ಬೇರೆ ಇರ್ತಾರೆ. ಲಾಭಕ್ಕೋಸ್ಕರ ಕಟ್ಟರಿದ್ರೆ ತಂದಾದ್ಮೇಲೆ ಅದಕ್ಕೆ 1 ಪಂದ್ಯ 2 ಪಂದ್ಯ ಗೆದ್ಬಿಟ್ಲೆ ಯಾರಾದ್ರೂ ಕೇಳ್ತಾರೆ, ಅವಾಗ ಕೊಟ್ರೆ ಇದು ಒಳ್ಳೆ ಲಾಭನೇ, ಇದ್ರಲ್ಲಿ ಏನ್ ಲಾಸ್ ಏನಿಲ್ಲ. ನಾನು ಇದ್ರಲ್ಲೇ ಒಂದೇ ಕುರಿ ಇಟ್ಕೊಂಡು ನಾನು ಹಣ ಮಾಡ್ತೀನಿ ಅನ್ನೋ ಸುಳ್ಳು. ಏನಪ್ಪ ಪ್ರೀತಿ ವಿಶ್ವಾಸ ಒಂದು ಮನೆ ಮಗನ್ ತರ ಸಾಕಕ್ಕೂ ಇದನ್ನು ಒಂದು ಮನೆಯಲ್ಲಿ ಒಬ್ಬ ಮೆಂಬರ್ ಅನ್ನೋದು ಸಾಕಂಗಿದ್ರೆ ಸಾಕ್ಬೇಕು. ಅದು ಬಿಟ್ರೆ ಬಹಳ ದಿನ ಇಟ್ಕೊಂಡು ನಾನು ಇದರಿಂದಾನೇ ದುಡ್ಡು ಮಾಡ್ತೇನೆ ಅನ್ನೋ ಸುಳ್ಳು. ನೋಡಿ ಫ್ರೆಂಡ್ಸ್, ಅವರು ಪ್ರೀತಿ ವಿಶ್ವಾಸಕ್ಕೋಸ್ಕರ ಅಷ್ಟೇ ಕುರಿಗಳನ್ನ ಸಾಕೋದು, ಅದು ಬಿಟ್ಟು ಮತ್ತೊಂದು ಅದರಿಂದ ಲಾಭ ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಅಂತ ಏನಿಲ್ಲ. ಯಾವ್ದಾದ್ರೆ ಈಗ ನೀವು ಏನ್ ಈ ಕುರಿ ಫೀಲ್ಡಿಗೆ ಬಂದಿದ್ದೀರಲ್ಲ, ಬಂದು ನನಗೆ ಗೊತ್ತಿದ್ದಂಗೆ ಒಂದು 15 ವರ್ಷ ಆಯ್ತು. 2008 2009ರಲ್ಲಿ ಕುರಿ ಆಡಿಸ್ಕೊಳ್ತಾ ಬರ್ತಾ ಇದ್ದೀರಾ. ಅಲ್ಲಿಂದ ಇಲ್ಲಿ ತನಕ ಎಷ್ಟು ಕುರಿಗಳಿಗೆ ಎಷ್ಟು ಅಮೌಂಟ್ ಖರ್ಚಾಗಿರ್ಬೋದು ನಿಮ್ಮ ಕಡೆಯಿಂದ? ಅಮೌಂಟ್ ಇಂದು ಕುರಿದು ತಂದಿರೋದು ಮಾರಿರೋದು ಲೆಕ್ಕ ಇಟ್ಟಿಲ್ಲಣ್ಣ. ಯಾಕಂತಂದ್ರೆ ಆ ರೀತಿ ಲೆಕ್ಕ ಇಟ್ಕೊಂತ ಹೋದ್ರೆ ಕುರಿ ಕಟ್ಟಕ್ಕಾಗಲ್ಲ. ಮೊನ್ನೆ ಒಂದು ನಾನು ಕುರಿ ತಂದಿದ್ದೆ, 80,000 ಕೊಟ್ಟು ತಂದಿದ್ದೆ. ನನಗೇನೋ ಇಷ್ಟ ಆಗ್ಲಿಲ್ಲ, ಅದು 60,000ಕ್ಕೆ ಮಾರಿದೆ. ಆ ರೀತಿ ಕುರಿದು ಯಾರು ಮಾರಿದ್ದು ತರೋದು ತಂದಿದ್ದು ಅದು ಲೆಕ್ಕ ಇಟ್ರಪ್ಪ ಅಂದ್ರೆ ಕುರಿ ಕಟ್ಟಕ್ಕಂತ ಆಗಲ್ಲ. ಮತ್ತೆ ಈ ನಿಮ್ಮ ಕುರಿಗಳನ್ನ ಮೇಂಟೈನ್ ಮಾಡೋರು ಯಾರ್ಯಾರು? ಈ ಕುರಿ ಮೇಂಟೈನ್ ಮಾಡೋರು ನಮ್ಮ ಪವನ್ ಇದ್ದಾನೆ, ನಾವಿದ್ದಾನೆ, ನಮ್ಮ ಹರ್ಷ ಇದ್ದಾರೆ, ಕೊಟ್ರೇಶ್ ಇದ್ದಾರೆ. ಅಲ್ಲಿ ಇನ್ನೊಬ್ಬ ನಮ್ಮ ಮಳೆ ಇದ್ದ ಮೊದ್ಲಿಗೆ. ಇದಕ್ಕೆ ಇನ್ನೊಂದು ಬಹಳ ಆರಾಮಿರ್ಲಿಲ್ಲ ಮರಿ, ಇದೇ 8 ಈಗ ಸಾಹಿತ್ಯನಂತ ಅನ್ಬೇಕು. ಈಗ ಅವನು ನಮ್ಮ ಜೊತೆ ಮಾತಾಡ್ತಿಲ್ಲ, ನಮ್ಮ ಹುಡುಗ ನಮ್ಮ ಮಳಿಯ ರಾಜ ಅಂತಂದೇಳಿ. ಬಹಳ ಚೆನ್ನಾಗಿ ಅವನು ಮೇಂಟೈನ್ ಮಾಡಿದ. ಅಂದ್ರೆ ಅದು ಹೆಚ್ಚು ಹೇಳ್ಬೇಕಂದ್ರೆ ಆ ಮೂಮೆಂಟ್ ಅಲ್ಲಿ ಇದು ಮೊನ್ನೆ ರೀಸೆಂಟ್ ಆಗಿ ಒಂದು 2 ತಿಂಗಳ ಹಿಂದೆ ಈ ಮರಿ ಉಳಿಯಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಅವನು ಒಬ್ಬ ಮಗನ್ನ ಸಾಕ್ದಂಗೆ ಸಾಕಿ ಇದು ಮಾಡಿದ, ಅವನು ಒಬ್ಬನ ಇದೆ. ನೋಡಿ ಫ್ರೆಂಡ್ಸ್, ಕುರಿ ಜೊತೆಗೆ ಏನೋ ರಾಜು ಅಂತ ಇದ್ರಂತೆ, ಆದ್ರೆ ಅವ್ರ ಜೊತೆ ಇಲ್ಲ, ಆದ್ರೆ ಅವ್ರ ಪ್ರೀತಿನ ಅವ್ರು ಇಟ್ಕೊಂಡಿಲ್ಲ ಅಂತಂದ್ರೆ ಆ ರಾಜು ಅನ್ನೋರು ಅರ್ಥ ಮಾಡ್ಬೇಕು. ಅವ್ರ ಪ್ರೀತಿನ ಅವ್ರ ಮೇಲೆ ಹಂಗೆ ಇದೆ ಅಂತದ್ದು. ದಯವಿಟ್ಟು ನಿಮ್ಮ ಪ್ರೀತಿನ ನೀವು ಕಳ್ಕೊಬೇಡಿ. ಯಾಕಂದ್ರೆ ಒಂದ್ ಮನುಷ್ಯನ ಪ್ರೀತಿನ ಪಡ್ಕೋಬೇಕಂತಂದ್ರೆ ಬಹಳ ಕಷ್ಟ ಇರುತ್ತೆ. ಆದ್ರೂ ಕೂಡ ಇವರು ನಿಮ್ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂತಂದ್ರೆ ನಿಮ್ಮ ಪ್ರೀತಿನ ಯಾವತ್ತೂ ಕಳ್ಕೊಬೇಡ. ದಯವಿಟ್ಟು ನೀನ್ ಬಂದು ಮತ್ತೆ ಬಿಜಿಲಿ ಗ್ಯಾಂಗ್ ಸೇರ್ಕ. ಮತ್ತೊಂದು ದಾದಣ್ಣರೇ, ನಾವು ಕಟ್ಟ ಕಡೆದಾಗಿ ಒಂದು ಕ್ವಶನ್ ಕೇಳ್ತೀವಿ, ದಯವಿಟ್ಟು ನೀವು ಇದನ್ನ ಕ್ಲಿಯರ್ ಮಾಡ್ಬೇಕು. ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರ್ತಾರೆ. ಕುರಿಗಳು ತಂದಿರ್ತೀರ ನೀವು 1 ಲಕ್ಷ ಕೊಟ್ಟು, ಅಲ್ಲಿ ಕಣ ಹೊಡೆದಿರ್ತ, ಇಲ್ಲಿ ಬಂದು ಕುರಿ ಓಡಾಗಿರ್ತ, ಆ ಕುರಿನ ನಾವು 35,000 40,000 ಕೊಡ್ತಿರ್ತೀವಿ. ಇಂತ ಒಂದು ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಮಾಹಿತಿ ಏನ್ ಕೊಡ್ತೀರಾ? ಅತಿ ಶೀಘ್ರದ ಮಾಹಿತಿ ಅಂತಂದ್ರೆ, ಒಂದು ತಿಂಗಳಿಂದ ನಾನು ಅದೇ ಹೇಳಿದ್ನಲ್ಲ, 80,000 ಕೊಟ್ಟು ಒಂದು ಚಂಡ ಚಕ್ರ ಅಂತ ಹೇಳಿ ನಾನು ಇಷ್ಟವಾದ ಕುರಿ ತಂದಿದ್ದೆ. ನಾನು ಸಮಾಧಾನ ಪಡಲಾರದೆ ಮಾರಿದೆ. ಈ ಯಾರು ಹೇಳಿದ್ರೆಲ್ಲ ಗೊತ್ತಿಲ್ಲ, ಈ ಹುಡುಗ ಒಂದ್ 2-3 ಸಾವಿರ ಅಂತ ಹೇಳಿದ್ದ, ಮಾರಬೇಡ ಅಂತ ಹೇಳಿದ್ದ. ಆದ್ರೆ ನಾನು ಮಾರಿದೆ. ಮಾರಿ 60,000 ಬಹಳ ಬೇಜಾರಾಗಿ, ಅದು ಒಯ್ಯೋರು ಬಹಳ ಬೇಜಾರಾಗಿ ಒಯ್ದ್ರು. ಒಬ್ರು ಹುಬ್ಳಿಯವರು ಇದ್ರು, ಮತ್ತೆ ವಾಪಸ್ ಬಿಟ್ರು. ಆಮೇಲೆ ಅಲ್ಲಿದ್ದ ಬಾಗಲಕೋಟೆಗೆ ಹೋಯ್ತು. ಬಾಗಲಕೋಟೆಗೆ ಹೋಗಿ 1 ತಿಂಗಳಿಗೆ ಮತ್ತೆ ಅಲ್ಲಿ ಸೆಕೆಂಡ್ ಕಣ ಆಯ್ತು. ನೋಡಿ ಫ್ರೆಂಡ್ಸ್, ಅವ್ರ ಅನುಭವ ಹೇಳಿದ್ರು. ದಯವಿಟ್ಟು ದೊಡ್ಡ ಒಳ್ಳೆ ಕುರಿನ ತಂದಿರ್ತೀರ ನೀವು, ಏನೋ ಅರ್ಜೆಂಟ್ ಮಾಡಬೇಡಿ. ಕುರಿನ ಕಾಯಿರಿ, ಕುರಿ ಆಡೇ ಆಡ್ತಾವು. ಮತ್ತೊಂದು ದೊಡ್ಡ, ಈ ನಮ್ಮ ದಾವಣಗೆರೆ ಭಾಗದಲ್ಲಿ ಕುರಿ ಫೀಲ್ಡ್ ನೋಡಿದ್ರೆ, ಕುರಿ ಫೀಲ್ಡ್ ಇಂದ ನೀವು ಏನ್ ಕಲ್ತಿದ್ದೀರಾ, ಕುರಿ ಫೀಲ್ಡ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ ದಾವಣಗೆರೆ ಭಾಗ ಆಗಿರ್ಬೋದು, ಬಾಗಲಕೋಟೆ ಭಾಗ ಆಗಿರ್ಬೋದು, ಎಲ್ಲಾ ಒಂದು ಕುರಿ ಫೀಲ್ಡ್ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ಇಷ್ಟು ಹೇಳ್ಬೇಕಂತಂದ್ರೆ, ನಾವು ಇಲ್ಲಿ ದಾವಣಗೆರೆ ಭಾಗದಲ್ಲಿ
ಕುರಿ ಆಡ್ಸೋದ್ರಿಂದ ಒಂದು ನೀತಿ ಪಾಠ ಕಲ್ತಂಗಾಗುತ್ತೆ. ಏನಪ್ಪಾ ಅಂತಂದ್ರೆ ಒಂದು ವಿಚಾರವಾಗಿ ನೇರವಾಗಿ ಹೇಳ್ಬೇಕನ್ಸಿದ್ರೆ ಕುರಿ ಪಂದ್ಯಾವಳಿಗೆ ಹೋದಾಗ ಯಾವ್ದು ಏನು ನಂಬಾರದು ಅನ್ನೋ ರೀತಿಯಲ್ಲಿ ಒಂದು ಪಾಠ ಕಲಿಬೋದು. ಆಮೇಲೆ ನಾವು ಬಾಗಲಕೋಟೆ ಸೈಡ್ ಆದಾಗ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಅಷ್ಟು ಕಣ ಆಯ್ತು ಇಷ್ಟು ಕಣ ಆಯ್ತು ಅಂತಂದೇಳಿ ತರ್ತಾರಲ್ಲ, ಆ ತಂದು ಹಾಕಿ ಬಂಡವಾಳ ಹಾಕಿ ತಂದ ಮೇಲೆ ಅದಿಲ್ಲಿ ಆಡಿಲ್ಲ ಅಂತಂದೇಳಿ ಬೇಜಾರಾಗಕ್ಕಿಂತ ಒಂದು 4-5 ತಿಂಗಳ ಕಾದು ಆಡ್ಸಿರೋ ಉತ್ತಮ ಅಂತ ನಮ್ಮ ಅನುಭವ. ತುಂಬ ಹೃದಯದ ಧನ್ಯವಾದಗಳು. ನಿಮ್ ಕಡೆಯಿಂದ ಒಳ್ಳೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಳ್ಳೆ ಟಿಪ್ಸ್ ಕೊಟ್ಟಿರ್ತೀರಾ. ಹಾಗಾಗಿ ಹರಪನಹಳ್ಳಿ ಬಿಜಿಲಿ ಗ್ರೂಪ್ಗೆ ನಮ್ಮ ಕಡೆಯಿಂದ ಒಳ್ಳೇದಾಗ್ಲಿ. ಮುಂಬರುವ ಟೂರ್ನಮೆಂಟ್ಗೆ ಕುರಿಗಳನ್ನ ಹಾಕಿದ್ರೆ ಕಳವಳಿಗೆ ನಿಮ್ಗೂ ಕೂಡ ಏನ್ ಬೇಕಾದ್ರೂ ಸಪೋರ್ಟ್ ನಮ್ಗಿಂದ ನಿಮ್ಗೆ ಇರುತ್ತೆ. ದಯವಿಟ್ಟು ನೀವು ಕುರಿಗಳನ್ನ ಮುಂಬರುವ ಹರಿಹರ ದಾವಣಗೆರೆ ಫ್ಲವರ್ಸ್ ಕುರಿ ಹಾಕಿ ಕುರಿನ ಯಶಸ್ವಿ ಮಾಡ್ಕೊಳ್ಳಿ, ಕಣ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿಕೊಂಡಂತ ಬಿಜಿಲಿ ಗ್ರೂಪ್ಗೆ ನಮ್ಮ ಕರ್ನಾಟಕ ಕಿರಣ್ ಶಿಪ್ ಫ್ಲವರ್ಸ್ ಕಡೆಯಿಂದ ಹೃತ್ಪೂರ್ವಕದ ಅಭಿನಂದನೆ ಸಲ್ಲಿಸುತ್ತಾ, ದಯವಿಟ್ಟು ಈ ಒಂದು ವಿಡಿಯೋನ ಹೆಚ್ಚಾಗಿ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು, ನಾವು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇವ್ರು ಮಾಡಿರ್ತಕ್ಕಂಥ ಸಾಧನೆ ಗೊತ್ತಾಗ್ಬೇಕು ಅಂತ ಮಾಡ್ತಾ ಇರೋದು. ಅದೇ ಎಲ್ರು ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.